ಆಟೋಲ್ ಹೋಗ್ಬೇಕಾದ್ರೆ ಒಂದೊಂದು ಹುಡುಗಿರು ಎಷ್ಟು ಕ್ಯೂಟ್ ಅಂಡ್ ಅಸ್ಥೆಟಿಕ್ ಆಗಿರೋ ಫೋಟೋ ಸಿಕ್ಕೊಂತಾರಂದ್ರೆ ನಾನ್ ಆ ತರ ಎಷ್ಟು ಪ್ರಯತ್ನ ಪಟ್ರು ಬರಲ್ಲ. ಅದಕ್ಕೆ ನಮ್ ಲೈಫಲ್ಲಿ ನಮ್ಗೆ ಏನ್ ಬರುತ್ತೆ ಅದ್ ಮಾತ್ರ ಮಾಡ್ಬೇಕು, ಇಲ್ದಿರೋದಕ್ಕೆಲ್ಲ ಕೈ ಹಾಕಕ್ ಹೋಗ್ಬಾರ್ದು. ಹಾಯ್, ಎಲ್ಲಾರ್ಗು ನಮಸ್ಕಾರ. ನಾನ್ ದೇಲಾನಿ. ವೆಲ್ಕಮ್ ಟು ಎಪಿಸೋಡ್ 3 ಅ ಡೇ ಇನ್ ಮೈ ಲೈಫ್. ಇವತ್ತು ಬೆಳಗ್ಗೆ ಎದ್ದಿದ್ದೆ ರೆಡಿಯಾಗಿ ನಾನ್ ಬಂದಿರೋ ಜಾಗನೇ ವಸ್ತ್ರಭೂಮಿ. ಇದು ಬೇಸಿಕ್ಲಿ ಬಂದು ಇಂಡೋ ವೆಸ್ಟರ್ನ್ ಬುಟೀಕ್. ಅಲ್ಲಿ ಹೋಗಿ ನಾನು ಏನ್ ಮಾಡ್ದೆ ಅಂತ ನೋಡೋ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಇದೇ ತರ ಡೈಲಿ ವ್ಲಾಗ್ಸ್ ಮಿಸ್ ಮಾಡಬಾರ್ದು ಅಂದ್ರೆ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಪರ್ಫೆಕ್ಟ್ ಆಗಿರೋ ವಿಡಿಯೋ ಸಿಗೋ ಮುಂಚೆ ಎಷ್ಟು ಮಿಸ್ಟೇಕ್ಸ್ ಮತ್ತೆ ಕಷ್ಟ ಆಗುತ್ತೆ ಅಂತ ನೀವೇ ನೋಡಿ. ಲೈಫಲ್ಲೂ ಅಷ್ಟೇ, ಔಟ್ಕಮ್ ತುಂಬಾ ಮುಖ್ಯ. ನೀವು ಹಿಂದೆ ಎಷ್ಟು ಸ್ಟ್ರಗಲ್ ಮಾಡ್ತೀರಾ ಅನ್ನೋದು ಯಾರಿಗೂ ಬೇಕಾಗಿರಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ದೇವಾನಿ. ವೆಲ್ಕಮ್ ಬ್ಯಾಕ್ ಟು ವಸ್ತ್ರಭೂಮಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಾವು ವರಮಹಾಲಕ್ಷ್ಮಿ ಹಬ್ಬ ಕೊಟ್ಟಿರೋ ಆಫರ್ಸ್ ಕ್ರೇಜಿ ಆಗಿ ರೆಸ್ಪಾನ್ಸ್ ಇತ್ತು. ಸೊ ನಿಮಗೋಸ್ಕರ ದಸರಾ ದೀಪಾವಳಿ ಹಬ್ಬಕ್ಕೆ ಹೊಸ ಸ್ಟಾಕ್ ನ ತರಿಸಿದೀವಿ. ನೀವು ಬೇಗ ಆರ್ಡರ್ ಮಾಡ್ಕೊಬೇಕು, ಯಾಕಂದ್ರೆ ನಾವು ಇನ್ನೂ ಬೆಟರ್ ಆಫರ್ಸ್ ಕೊಡ್ತಾ ಇದೀವಿ. ಫಸ್ಟ್ 10 ಕಸ್ಟಮರ್ಸ್ಗೆ 500 ರೂಪೀಸ್ ವರ್ತಿರೋ ಬ್ರಾಂಡೆಡ್ ಕುರ್ತೀಸ್ ಫ್ರೀ. ಬೇಗ ಆರ್ಡರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಟ್ ಒಂದೊಂದು ವಿಡಿಯೋ ಒಂದೇ ಟೇಕಲ್ ಬರುತ್ತೆ. ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್. ಬರೀ ಫಸ್ಟ್ ಟೈಮ್ ಕಸ್ಟಮರ್ಸ್ ಮಾತ್ರ. ನಿಧಾನಕ್ಕೆ ಮಾತಾಡಿ, ಚೂರು ಇನ್ನ ಬೆಸ್ಟ್ ಆಫರ್ಸ್ ತರಿಸಿದೀವಿ. ಇನ್ನ ಬೆಸ್ಟ್ ಆಫರ್ಸ್ ಫಸ್ಟ್ ವಿಡಿಯೋನೇ ಚೆನ್ನಾಗಿದೆ. ಕೂತ್ಕೊಂಡ್ ವಿಡಿಯೋ ನೋಡೋರಿಗೆ ಏನು ಎಲ್ಲ ಕೆಲಸ ಸುಲಭ ಅನ್ಸುತ್ತೆ, ಬಟ್ ಅಲ್ಲಿ ನಿಂತ್ಕೊಂಡ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಅದೆಷ್ಟು ಇಂಪಾರ್ಟೆಂಟ್ ಅಂಡ್ ಕಷ್ಟ ಅಂತ. ಬಟ್ ಇಷ್ಟಪಟ್ಟಿ ಮಾಡ್ತೀವಲ್ವಾ, ಸೊ ಪರವಾಗಿಲ್ಲ. ಇವತ್ತು ತಂದಿರೋ ಕಲೆಕ್ಷನ್ ನಾವು ಇವತ್ತು ನೀನ್ ಹಿಡ್ಕೋ, ಅವ್ಳು ನಿಂತ್ಕೊಂಡಿದ್ವಿ. ವೆಲ್ಕಮ್ ಬ್ಯಾಕ್ ಟು ವಸ್ತ್ರಭೂಮಿ. ಇವತ್ತು ನೀನ್ ಹೇಳೋ ಅಕ್ಕ ಹೊಸ ಪೈತಾನಿ ಸೆಮಿಸಿಕ್ ಪೈತಾನಿ ಸ್ಯಾರೀಸ್ ಬಂದಿದೆ, ತಗೊಳ್ಳಿ ಅಂತ ಹ್ಯಾಂಡ್ ಓವರ್ ಮಾಡೋಣ. ಅಂದ್ರೆ ನಾನು ತೋರಿಸ್ತೀನಿ. ಅಕ್ಕ ಇದರಲ್ಲಿ ಕಲರ್ಸ್ ಇದೆ ಅಂತ ಕೊಡಿ. ಇನ್ನ 3 ಕಲರ್ ಇದೆ. ಈ ಸ್ಯಾರಿಯಲ್ಲಿ ಇನ್ನ 3 ಡಿಫರೆಂಟ್ ಕಲರ್ಸ್ ಇದೆ. ಈ ಸ್ಯಾರಿಯಲ್ಲಿ ಇನ್ನ 3 ಡಿಫರೆಂಟ್ ಕಲರ್ಸ್ ಇದೆ. ನೀನು ಆಮೇಲೆ ಹಾಕಿದ್ರೆ ಅಕ್ಕ ಇನ್ನ 3 ಕಲರ್ ಇದೆ ಅಕ್ಕ. ಹಂಗೆ ಮಾತ್ರ ಪರವಾಗಿಲ್ಲ. ಮತ್ತೆ ಓದಿ ಕೊಡಿ ಹೇಳ್ತೀನಿ ನಾನು. ಪೈತಾನಿ ಸ್ಯಾರಿ ಸೆಮಿಸಿಕ್ ವಿ ಆರ್ ಪ್ರೆಸೆಂಟಿಂಗ್. ವಿ ಆರ್ ಪ್ರೆಸೆಂಟಿಂಗ್. 3, 2, 1 go. ಸ್ಟಾರ್ಟ್ ಬೇಗ. ವಾಚ್ ಕದ ಆಮೇಲೆ ಮಾತಾಡ್ಕೊಳ್ಳಿ. ಇಲ್ಲ ಬಹಳ ಜನ ಕಂಡಿರೋರಲ್ಲ ಬರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾನು ರೀಲ್ಸ್ ಮಾಡ್ಬೇಕಾದ್ರೆ ಇದರಿಂದ ನಾನು ದುಡಿತೀನಿ ಅಂತ ಒಂಚೂರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮನ್ಸಾರೆ ಇಷ್ಟ ಆಯ್ತು, ಅದೊಂದೇ ರೀಸನ್ ನಾನು ಮಾಡ್ತಾ ಇದ್ದೆ. ಬಟ್ ಹೋಗ್ತಾ ಹೋಗ್ತಾ ಇಷ್ಟಪಟ್ಟಿರೋ ಕೆಲ್ಸ ಇಂದ ನನಗೆ ಫೈನಾನ್ಷಿಯಲ್ ಸಪೋರ್ಟು ಸಿಗುತ್ತೆ ಅಂತ ಇವಾಗ ಗೊತ್ತಾಯ್ತು. ನೀವು ಹಂಗೆ ಮಾಡೋ ಕೆಲ್ಸನ ಇಷ್ಟಪಟ್ಟು ಮಾಡಂಗಿದ್ರೆ ಮಾತ್ರ ಮಾಡಿ, ಇಲ್ಲ ಅಂದ್ರೆ ನಿಮಗೊಂದು ಫಿಸಿಕಲಿ ಸ್ಟ್ರೇನ್ ಆಗುತ್ತೆ, ಇಲ್ಲ ಮೆಂಟಲಿ ಎಕ್ಸಾಸ್ಟ್ ಆಗ್ತೀರಾ. ಶೂಟ್ ಮುಗ್ದಿದ್ದೆ, ನಾನ್ ಮಾಡ್ಕೊಟ್ಟಿರೋ ಕೆಲ್ಸ ಇಂದ ಅವರು ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆಗಿದೆ ಅಂತ ಗೊತ್ತಾದ್ಮೇಲೆ ನೆಮ್ಮದಿಯಾಗಿ ಕುತ್ಕೊಂಡ್ ಕಾಫಿ ಕುಡ್ದೆ. ನಾವು ವಿಡಿಯೋ ಮಾಡ್ ಮುಗಿಸೋ ಅಷ್ಟೊತ್ತಿಗೆ ಇಡೀ ಅಂಗಡಿನೇ ಒಂದ್ ಗತಿ ಆಗಿತ್ತು. ಶೆಲ್ಫ್ ಅಲ್ಲಿ ಯಾವ ಸೀರೆನೂ ಇರ್ಲಿಲ್ಲ, ಎಲ್ಲ ಕೆಳಗ್ ಬಂದಿತ್ತು. ಕೆಲ್ಸ ಮುಗಿಸ್ಕೊಂಡಿದ್ದೆ, ಮನೆಗೆ ಹೊರಟೆ. ಆಲ್ರೆಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಅದ್ರ ಜೊತೆ ಮಳೆನೂ ಬರ್ತಾ ಇತ್ತು. ಬಸ್ಸಲ್ಲಿ ಹೋಗುವಷ್ಟು ಎನರ್ಜಿನೂ ಇಲ್ಲ, ಧೈರ್ಯನೂ ಇಲ್ಲ ಅಂತ ಆಟೋ ಮಾಡ್ಕೊಂಡ್ ಮನೆಗೆ ಹೊರಟೆ. ಅಲ್ಲ, ಅರ್ಧ ಬೆಂಗಳೂರು ಟ್ರಾಫಿಕ್ಗೆ ಹಿಂಸೆ ಕೊಟ್ರೆ ಆ ಟ್ರಾಫಿಕ್ ಅಲ್ಲಿ ಜಗಳ ಆಡೋರು ಇದ್ದಿದ್ದು ಇರಿಟೇಟ್ ಮಾಡ್ಬಿಡ್ತಾರೆ. ಅದ್ರಲ್ಲಿ ಬರ್ಬೇಕಾದ್ರೆ ಆಟೋ ಅಣ್ಣ ಮಾತಾಡಿದ್ದೆ ಸಖತ್ತಾಗಿತ್ತು. ಹುಡುಗಿರ್ ಫಸ್ಟ್ ಓದ್ಬೇಕು, ಕೆಲಸ ಮಾಡ್ಬೇಕು, ಯಾರ ಮೇಲೂ ಡಿಪೆಂಡೆಂಟ್ ಆಗಿರ್ಬಾರ್ದು. ಇನ್ನ ನಾನ್ ಮಾಡ್ತಾ ಇರೋದೆಲ್ಲ ಗೊತ್ತಾಗಿ ಅವ್ರಿಗೆ ಇದ್ದಿದ್ದು ಖುಷಿ ಆಗ್ಬಿಡ್ತು. ಪ್ರೊಫೈಲ್ ನ ಕೇಳಿ ಫಾಲೋ ಮಾಡಿದ್ದಾರೆ. ಈ ತರ ಒಬ್ರು ಅಪ್ರಿಶಿಯೇಟ್ ಮಾಡೋರಿದ್ರು ಸಾಕು.